ವೀಕ್ಷಕರೇ, TV9 ಡಿಜಿಟಲ್ಗೆ ಸ್ವಾಗತ. ಸದ್ಯಕ್ಕೆ ಸಾರ್ವಜನಿಕರಲ್ಲಿ ಜನರಲ್ಲಿ ಒಂದು ದೊಡ್ಡ ಮಟ್ಟದ ಆತಂಕ ಏನಂದ್ರೆ, ನಾವು ಯಾವ ಆಹಾರವನ್ನ ಸೇವಿಸಬೇಕು, ಯಾವ ಆಹಾರ ಸುರಕ್ಷತೆ, ಯಾವ ಫುಡ್ ಅನ್ಸೇಫ್ ಅನ್ನೋಂಥದ್ದು ಸಾಕಷ್ಟು ಗೊಂದಲಗಳು ಕಾರಣ ಆಗ್ತಾ ಇದೆ. ಯಾಕಂದ್ರೆ ಸದ್ಯಕ್ಕೆ ಇವತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಗ್ರಾಹಕರ ಆರೋಗ್ಯ ದೃಷ್ಟಿಕೋನದಿಂದ. ಏನಪ್ಪಾ ಅಂತ ಮಹತ್ವದ ಹೆಜ್ಜೆ ಅಂದ್ರೆ, ರಾಜ್ಯದಲ್ಲಿ 1 ವರ್ಷಗಳ ಕಾಲ ಕೃತಕ ಪನ್ನೀರನ್ನ ಮಾರಾಟ ಮಾಡುವಂಥದ್ದು, ಸಾಗಾಣಿಕೆ ಮಾಡುವಂಥದ್ದು, ಜೊತೆಗೆ ತಯಾರಿಸುವಂಥದ್ದಕ್ಕೆ ಕೂಡ ನಿಷೇಧವನ್ನ ಹೇರಿ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕೆ ಕೃತಕ ಪನ್ನೀರನ್ನ ನಿಷೇಧ ಮಾಡಿ ಹೊರಹಾಕಿದ್ದಾರೆ? ಮೊದಲೇದಾಗಿ ನೋಡೋದಾದ್ರೆ, ಈ ಕೃತಕ ಪನ್ನೀರನ್ನ ಹೇಗೆ ತಯಾರು ಮಾಡ್ತಾರೆ? ಈ ಕೃತಕ ಪನ್ನೀರನ್ನ ತಯಾರು ಮಾಡುವಂತಹ ತಯಾರಿಕರಾಗಿರ್ಬೋದು, ಕೆಲವೊಂದಿಷ್ಟು ಈ ಫುಡ್ ಆಪರೇಟರ್ಸ್ ಅಂತ ಏನಂತ ಕರೆಸ್ಕೊಳ್ತಾರಲ್ಲ, ಅವರು ಇದನ್ನ ಹೇಗೆ ತಯಾರು ಮಾಡ್ತಾರೆ ಅಂದ್ರೆ, ವೆಜಿಟೇಬಲ್ ಆಯಿಲ್ಗಳನ್ನ ಬಳಸಿಕೊಂಡು ಪನ್ನೀರ್ ಅನ್ನ ತಯಾರು ಮಾಡುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಕೃತಕ ಪನ್ನೀರ್ಗಳಿಗೆ ಹೆಚ್ಚಾಗಿ ಕೆಲವೊಂದಿಷ್ಟು ರಾಸಾಯನಿಕಗಳನ್ನ ಬಳಕೆ ಮಾಡ್ಕೊಳ್ತಾರೆ, ವೆಜಿಟೇಬಲ್ ಫ್ಯಾಟ್ ಅನ್ನ ಬಳಕೆ ಮಾಡ್ಕೊಳ್ತಾರೆ. ಇದರ ಜೊತೆಗೆ ಫಾರ್ಮ್ ಆಯಿಲ್ ಅನ್ನ ಬಳಕೆ ಮಾಡಿಕೊಂಡು, ಸ್ಟಾರ್ಚ್ ಅನ್ನುವಂಥ ಕೆಲವೊಂದಿಷ್ಟು ಕೆಮಿಕಲ್ಗಳನ್ನ ಬಳಕೆ ಮಾಡಿಕೊಂಡು ಈ ಕೃತಕ ಪನ್ನೀರನ್ನ ತಯಾರು ಮಾಡ್ತಾರೆ. ಈ ಕೃತಕ ಪನ್ನೀರಿಂದ ಆಗುವಂತ ಸಮಸ್ಯೆಗಳೇನು? ಈ ಕೃತಕ ಪನ್ನೀರನ್ನ ಸೇವಿಸುವಂತ ಸಂದರ್ಭದಲ್ಲಿ ಜನರಿಗೆ ಸಾಕಷ್ಟು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಈ ಸ್ಟಾರ್ಚ್ ಅನ್ನುವಂಥ ಕೆಮಿಕಲ್ ಏನಿದೆಯಲ್ಲ, ಇದು ಹೊಟ್ಟೆಯನ್ನು ಸೇರಿದ ಸಂದರ್ಭದಲ್ಲಿ ಸಾಕಷ್ಟು ಹೊಟ್ಟೆ ನೋವುಗಳು, ಹೊಟ್ಟೆ ಕ್ಯಾನ್ಸರ್ ಆಗಿರ್ಬೋದು, ಜೊತೆಗೆ ಜೆನೆಟಿಕ್ ಪ್ರಾಬ್ಲಮ್ ಆಗಿರ್ಬೋದು, ಉಸಿರಾಟದ ಸಮಸ್ಯೆ. ಇನ್ನು ಮಕ್ಕಳು ಸೇವಿಸುವಂತ ಸಂದರ್ಭದಲ್ಲಿ ಮಕ್ಕಳಿಗೂ ಕೂಡ ಸಾಕಷ್ಟು ಫ್ಯಾಟ್ ಕಂಡು ಬರುವಂಥದ್ದು. ಈಗ 6 ವರ್ಷದ ಮಗು 8 ವರ್ಷದ ರೀತಿಯಲ್ಲಿ ಕಾಣಿಸಿಕೊಳ್ಳುವಷ್ಟು ಫ್ಯಾಟ್ ಕಾಣಿಸಿಕೊಳ್ಳುವಂಥದ್ದು, ಜೆನೆಟಿಕಲ್ ಪ್ರಾಬ್ಲಮ್ಗಳು ಕಂಡು ಬರುತ್ತೆ. ಜೊತೆಗೆ ದೈಹಿಕವಾಗಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿರ್ಬೋದು. ಇದರ ಜೊತೆಗೇನೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳು ಕೂಡ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತೆ. ಇನ್ನು ನೈಸರ್ಗಿಕವಾಗಿ ತಯಾರು ಮಾಡುವಂತಹ ಪನ್ನೀರ್ ಹೇಗಿರುತ್ತೆ ಅಂದ್ರೆ, ಈ ಹಾಲಿನ ಉತ್ಪನ್ನಗಳನ್ನ, ಹಾಲಿನ ಫ್ಯಾಟ್ ಅನ್ನ ಬಳಸಿಕೊಂಡು ಈ ಪನ್ನೀರನ್ನ ಸಹಜವಾದ ಕೃತಕವಾದ ಪನ್ನೀರ್ಗಿಂತಲೂ ಕೂಡ ವಿಭಿನ್ನವಾಗಿ ನೈಸರ್ಗಿಕವಾಗಿ ತಯಾರು ಮಾಡುವಂತ ಪನ್ನೀರು. ಈ ಕೃತಕ ಪನ್ನೀರ್ಗೆ ಕೆಲವೊಂದಿಷ್ಟು ವೆಜಿಟೇಬಲ್ ಫ್ಯಾಟ್ ಮತ್ತು ಫಾರ್ಮ್ ಆಯಿಲ್ ಸೇರಿದಂತೆ ಬೇರೆ ಬೇರೆ ಕೆಮಿಕಲ್ಗಳನ್ನು ಬಳಕೆ ಮಾಡ್ಕೊಂಡು ರೆಡಿ ಮಾಡಿದ್ರೆ, ಈ ನೈಸರ್ಗಿಕವಾಗಿರುವಂತಹ ಹಾಲನ್ನು ಬಳಕೆ ಮಾಡಿಕೊಂಡು ಸಹಜವಾಗಿ ತಯಾರು ಮಾಡುವಂಥದ್ದು ನ್ಯಾಚುರಲ್ ಆಗಿರುವಂತಹ ನೈಸರ್ಗಿಕವಾಗಿರುವಂಥ ಪನ್ನೀರು. ಈ ನೈಸರ್ಗಿಕ ಪನ್ನೀರನ್ನು ಸೇವನೆ ಮಾಡಿದರೆ ಹೆಚ್ಚಿನ ಪ್ರೋಟೀನ್ಗಳು ಮತ್ತು ಹೆಚ್ಚಿನ ಪೌಷ್ಟಿಕಾಂಶಗಳು ಕೂಡ ಜನರಿಗೆ ಸಿಗುತ್ತೆ. ಈ ಕೃತಕ ಪನ್ನೀರನ್ನು ಸೇವನೆ ಮಾಡಿದರೆ ಜನರಿಗೆ ಹೃದಯದ ಸಮಸ್ಯೆಗಳಾಗಿರ್ಬೋದು ಮತ್ತು ಕ್ಯಾನ್ಸರ್ನ ಸಮಸ್ಯೆಗಳಾಗಿರ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಕಂಡುಬರುತ್ತೆ. ಹೀಗಾಗಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ರಾಜ್ಯದಲ್ಲಿ ಇಂದಿನಿಂದ ಮುಂದಿನ 1 ವರ್ಷಗಳ ಕಾಲದವರೆಗೂ ಕೂಡ ಈ ಕೃತಕ ಪನ್ನೀರನ್ನ ತಯಾರು ಮಾಡೋದಕ್ಕೆ ಬ್ಯಾನ್ ಮಾಡಿ ಆದೇಶ ಮಾಡಿದೆ. ಹೀಗಾಗಿ ರಾಜ್ಯದಲ್ಲಿ ಕೃತಕ ಪನ್ನೀರನ್ನ ತಯಾರು ಮಾಡೋದಾಗಿರ್ಬೋದು, ಮಾರಾಟ ಮಾಡುವಂಥದ್ದು ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಇದನ್ನ 1 ವರ್ಷ ಯಾಕೆ, ಇದನ್ನ ಸಂಪೂರ್ಣವಾಗಿ ಕೂಡ ಬ್ಯಾನ್ ಮಾಡಬಹುದಲ್ಲ ಅನ್ನೋಂಥದ್ದು ಸಾಕಷ್ಟು ಸಾರ್ವಜನಿಕರ ಅಭಿಪ್ರಾಯಗಳು. ಇದಕ್ಕೆ ಏನಪ್ಪಾ ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಹೇಳುತ್ತೆ ಅಂದ್ರೆ, ಸದ್ಯಕ್ಕೆ ಆಹಾರ ಮತ್ತು ಸುರಕ್ಷತಾ ಗುಣಮಟ್ಟ ಇಲಾಖೆ ಅಡಿಯಲ್ಲಿ ಒಂದಿಷ್ಟು ಕಾಯ್ದೆಗಳಿವೆ, ಒಂದಿಷ್ಟು ಕಾನೂನುಗಳಿವೆ. ಅದರ ವ್ಯಾಪ್ತಿಯಲ್ಲಿ ಕೇವಲ ಆಯುಕ್ತರಿಗೆ 1 ವರ್ಷದವರೆಗೂ ಕೂಡ ಮಾತ್ರ ಇದನ್ನ ಬ್ಯಾನ್ ಮಾಡೋದಕ್ಕೆ ಅವಕಾಶ ಇದೆ. ಹೀಗಾಗಿನೇ ನಾವು ಕಳೆದ 2-3 ದಿವಸಗಳ ಹಿಂದೆ ಈ ಗುಟ್ಕಾ ಬ್ಯಾನ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿ ವರ್ಷವೂ ಕೂಡ ಅವರು 1 ವರ್ಷಕ್ಕೆ ಇದನ್ನು ಬ್ಯಾನ್ ಮಾಡಿ ಆದೇಶವನ್ನು ಮಾಡಿ ಮಾರ್ಪಾಡು ಮಾಡ್ತಾ ಇದನ್ನ ನವೀಕರಣ ಮಾಡ್ತಾ ಇದನ್ನ ಬ್ಯಾನ್ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗೇನೆ ಈ ಕೃತಕ ಪನ್ನೀರ್ ತಯಾರಕ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಇದನ್ನು ಕೂಡ ಇಂಪ್ಲಿಮೆಂಟ್ ಪ್ರತಿ ವರ್ಷವೂ ಕೂಡ ಇದನ್ನ ರಿನಿವಲ್ ಮಾಡ್ತಾ ಇದನ್ನ ಕಡ್ಡಾಯವಾಗಿ ಕೃತಕ ಪನ್ನೀರ್ ತಯಾರು ಮಾಡೋದಕ್ಕೆ ಬ್ರೇಕ್ ಹಾಕೋದಕ್ಕೂ ಕೂಡ ಮುಂದಾಗಿದೆ. ಜನರ ಆರೋಗ್ಯದ ದೃಷ್ಟಿಕೋನದಿಂದ, ಜನರ ಬದುಕಿನ ದೃಷ್ಟಿಕೋನದಿಂದ, ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಈ ರೀತಿಯ ಕೃತಕ ಪನ್ನೀರ್ಗಳನ್ನ ಸಾರ್ವಜನಿಕರು ಕೂಡ ಬಳಸಬೇಡಿ, ತಿನ್ಬೇಡಿ. ಇಂತಹ ಕೆಲವೊಂದಿಷ್ಟು ಕುಕೃತ್ಯಗಳು ಕಂಡು ಬಂದ್ರೆ ಎಲ್ಲಾದ್ರೂ ಹೋಟ್ಲುಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಪಬ್ಗಳಲ್ಲಿ ನೀವು ತಿನ್ನುವಂತಹ ಯಾವುದೇ ಹೋಟ್ಲುಗಳಲ್ಲಾಗಿರ್ಬೋದು ಮತ್ತು ಮಾರಾಟ ಮಾಡುವಂಥ ಮಳಿಗೆಗಳಲ್ಲಿ ಈ ಕೃತಕ ಪನ್ನೀರ್ ಕಂಡು ಬಂದ್ರೆ ಇನ್ನು ಮುಂದೆ ಆಹಾರ ಮತ್ತು ಸುರಕ್ಷತಾ ಗುಣಮಟ್ಟ ಇಲಾಖೆ ಗಮನಕ್ಕೆ ತಗೊಂಡ್ಬನ್ನಿ. ಅವ್ರು ಕೊಟ್ಟಿರುವ QR ಕೋಡ್ ಅಲ್ಲಿ ಕಂಪ್ಲೇಂಟ್ ರೇಸ್ ಮಾಡಿ, ಅಥವಾ 1902 ಅನ್ನುವಂತಹ ಸಹಾಯವಾಣಿಗೂ ಕೂಡ ಕರೆ ಮಾಡಿ ನೀವು ದೂರನ್ನ ದಾಖಲು ಮಾಡಿ. ಜನಸಾಮಾನ್ಯರೇ, ಸಾಧ್ಯವಾದಷ್ಟು ಸಹಜವಾದ ನೈಸರ್ಗಿಕವಾಗಿ ಹಾಲಿನಿಂದ ತಯಾರಾಗುವಂಥ ಪನ್ನೀರನ್ನು ಸೇವಿಸಿ ಉತ್ತಮವಾದ ಪೌಷ್ಟಿಕಾಂಶಗಳನ್ನು ಪಡೆದುಕೊಳ್ಳಿ. ಇದಿಷ್ಟು TV9 ಕಳಕಳಿಯಾಗಿರುವಂಥದ್ದು. ಕ್ಯಾಮರಾಮನ್ ನವೀನ್ ಜೊತೆಗೆ ವಿನಯ್ ಕುಮಾರ್ ಕಾಶ್ಯಪ್ನವರ TV9 ಬೆಂಗಳೂರು.